ಮಕ್ಕಳೇ 2 ಇಯರ್ಸ್ 3 ಇಯರ್ಸ್ ಎಲ್ಲ ಕಷ್ಟಪಟ್ಟು ಓದಿರ್ತೀರಾ. ಕೊನೆಗೆ ಫೈನಲ್ ಆಗಿ ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಹೇಗೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅದ್ರ ಮೇಲೆನೆ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗಿರೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ OMR ಫಿಲ್ ಮಾಡುವಂತಹ ಮೆಥಡ್ ಇರುತ್ತಲ್ಲ ಅದು ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಏನೇನ್ ಫಿಲ್ ಮಾಡ್ಬೇಕಂತಾನು ಡೀಟೇಲ್ಸ್ ತಿಳ್ಕೊಂಡಿರ್ಬೇಕು. ಜೊತೆಗೆ ಯಾವ ರೀತಿ ಮೆಥಡ್ ಅಲ್ಲಿ ಯಾವ ತರ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಎಷ್ಟೊಂದು ಸ್ಟೂಡೆಂಟ್ಸ್ ನ ಕೇಸಸ್ ನೋಡಿದೀನಿ, ಎಲ್ಲ ಓದಿರ್ತಾರೆ, ಎಲ್ಲ ಕರೆಕ್ಟ್ ಆಗಿ ಗೊತ್ತಿರುತ್ತೆ. OMR ಫಿಲ್ಲಿಂಗ್ ಮಾಡೋ ಮಿಸ್ಟೇಕ್ ಅಲ್ಲಿ ಪೂರ್ತಿ ಅವರ ಪರಿಶ್ರಮ ಏನು 1 ಇಯರ್ 2 ಇಯರ್ ಸಾರಿ 2 ಇಯರ್ಸ್ 3 ಇಯರ್ಸ್ ಏನು ಕಷ್ಟಪಟ್ಟಿರ್ತಾರಲ್ಲ ಎಲ್ಲ ಒಂದೇ ಸರಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ವಿಡಿಯೋನ ಕರೆಕ್ಟ್ ಆಗಿ ಕೊನೆ ತನಕನೂ ಕೇಳಿಸ್ಕೊಳ್ಳಿ. ಎಲ್ಲದನ್ನು ಡೀಟೇಲ್ ಆಗಿ ನಿಮಗೆ ಡೌಟ್ ಬರ್ಲಿರೋ ತರ ಹೇಳ್ತೀನಿ. ಇನ್ನೂ ಏನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇದೇ ರೀತಿ KCET ಕೂಡ ನಾನು ವಿಡಿಯೋ ಮಾಡಿದ್ದೆ, ನಿಮಗೆ ಹೆಲ್ಪ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಸೊ ಈಗ ನೋಡಿ, ಸ್ಯಾಂಪಲ್ OMR ಈ ರೀತಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಫಸ್ಟಿಗೆನೆ OMR ಶೀಟ್ ಕೊಡ್ತಾರಲ್ವಾ, ಅವಾಗ ಕರೆಕ್ಟ್ ಆಗಿ ಇದೆನಾ, ಏನಾದ್ರೂ ಪ್ರಿಂಟ್ ಮಿಸ್ಟೇಕ್ ಇದೆನಾ ಅಂತ ಹೇಳಿ ನೋಡ್ಕೊಂತೀರಾ. ಅಂದ್ರೆ ಏನಾದ್ರೂ ಇಂಕ್ ಟೈಪ್ ಏನಾದ್ರೂ ಹತ್ತಿದೆನಾ ಆತರ ಏನು ಇರೋದಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಹೋದಾಗ ನೀವು ಒಂದ್ಸರಿ ಚೆಕ್ ಮಾಡ್ಕೊಂತೀರಾ. ಈ ರೀತಿ OMR ನಿಮಗೆ ಇರುತ್ತೆ. ಸೊ ಇಲ್ಲಿ ಫಸ್ಟಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ ರೋಲ್ ನಂಬರ್ ಏನು ನಿಮ್ಗೆ ಇದ್ರಲ್ಲಿ ಅಪ್ಲಿಕೇಶನ್ ನಂಬರ್ ರೋಲ್ ನಂಬರ್ ಏನಿರುತ್ತಲ್ವಾ, ಯಾವ್ದ್ರಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಹಾಲ್ ಟಿಕೆಟ್ ಅಲ್ಲಿ ಏನ್ ರೋಲ್ ನಂಬರ್ ಇರುತ್ತಲ್ಲ ಅದನ್ನೇ ಫಿಲ್ ಮಾಡ್ಬೇಕು. ಯಾವ ರೀತಿ ಅಂತ ಅಂದ್ರೆ ನೋಡಿ, 10 ಬಾಕ್ಸಸ್ ಇರುತ್ತೆ ಇದ್ರಲ್ಲಿ. ಸೊ 10 ಬಾಕ್ಸ್ ಕೂಡ ಏನಿದೆ ನಂಬರು ಆ ರೀತಿ ಫಿಲ್ ಮಾಡ್ತಾ ಬರ್ಬೇಕು. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಪ್ರತಿಯೊಂದು ನಂಬರ್ ಕೆಳಗಡೆನು 9 ವರ್ಗೂ ಇರುತ್ತೆ. 1 2 3 4 ಅದಾದ್ಮೇಲೆ ಲಾಸ್ಟಿಗೆ 0 ಅಂತ ಇರುತ್ತೆ ನೋಡಿ. 1 2 3 4 ಲಾಸ್ಟಿಗೆ 0 ಆ ರೀತಿ. ಸೊ ಪ್ರತಿಯೊಂದಕ್ಕೂ ಕೂಡ ಅದೇ ರೀತಿ ಇರುತ್ತೆ. 1 2 3 4 5 6 7 8 9 ಅದಾದ್ಮೇಲೆ 0 ಅಂತ ಇರುತ್ತೆ. ಸೊ ಎಲ್ಲದನ್ನು ಇಲ್ಲಿ ಸಿಂಗಲ್ ಡಿಜಿಟ್ಸ್ ಇರೋದ್ರಿಂದ ಕರೆಕ್ಟ್ ಆಗಿ, ಸಪೋಸ್ ಇಲ್ಲಿ 1 ಅಂತ ಬರ್ದಿದ್ದೀರಾ ಅಂತಂದ್ರೆ ಕರೆಕ್ಟ್ ಆಗಿ 1 ಇರುವಂತಹದ್ದು ಸರ್ಕಲಿಗೆ ನೀವೇನ್ ಮಾಡ್ಬೇಕು, ಶೇಡ್ ಮಾಡ್ಬೇಕು. ನೆಕ್ಸ್ಟ್ 2 ಇದ್ರೆ 2 ಇರುವಂತಹ ಸರ್ಕಲಿಗೆ, ನೆಕ್ಸ್ಟ್ 3 ಇದ್ರೆ 3 ಇರುವಂತ ಸರ್ಕಲ್. ಇದ್ರ ಕೆಳಗಡೆ ಎಲ್ಲಿ 3 ಬರುತ್ತೋ ಅಲ್ಲೇನೆ ನೀವು ಏನ್ ಮಾಡ್ಬೇಕು, ಶೇಡ್ ಮಾಡ್ಬೇಕಾಗತ್ತೆ. ಇಲ್ಲಿ 4 ಇದ್ರೆ ಇದ್ರ ಕೆಳಗಡೆ ಬರುವಂತಹ 4 ನಂಬರ್ ಎಲ್ಲಿದೆ ಅಲ್ಲಿ, ಸಪೋಸ್ ಇಲ್ಲಿ 4, ಇಲ್ಲಿ 1 2 3 4 ಅಂತ ಇರುತ್ತೆ. 1 2 3 4. ಸೊ ಇಲ್ಲಿ 4 ಇತ್ತು ಅಂತಂದ್ರೆ 4ಗೆ ಏನ್ ಮಾಡ್ತೀರಾ, ಕರೆಕ್ಟ್ ಆಗಿ ಶೇಡ್ ಮಾಡ್ತೀರಾ. ನೀವು ಆಲ್ರೆಡಿ ಈ ರೀತಿ ಮಾಡಿ ಪ್ರಾಕ್ಟೀಸ್ ಇರುತ್ತೆ ಅಲ್ವಾ, ಸೊ ನಿಮಗೆ ಜಾಸ್ತಿ ಹೇಳುವಂತ ಅವಶ್ಯಕತೆ ಇರಲ್ಲ. ಬಟ್ ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಇರಲ್ಲ. ಸೊ ಅವ್ರು ಏನ್ ಮಾಡ್ತೀರಾ ಅಂತಂದ್ರೆ ಈ ರೀತಿ ಸ್ಯಾಂಪಲ್, ನಾನು ಇದನ್ನ ಬೇಕಿದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ, ಪ್ರಿಂಟ್ ತಕೊಂಡ್ಬಿಟ್ಟು ಇವತ್ತು ನಾಳೆ ಚೂರು ಪ್ರಾಕ್ಟೀಸ್ ಮಾಡಿ. ಯಾವ ರೀತಿ ಇರುತ್ತೆ ಆಕ್ಚುಯಲ್ ಎಕ್ಸಾಮ್ ಅಲ್ಲಿ OMR ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಸ್ಯಾಂಪಲ್ ಇದೆ. ಓಕೆನಾ. ನೆಕ್ಸ್ಟ್ ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಅಂದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಅದರ ನಂಬರ್ ಇರುತ್ತೆ, ಅದ್ರ ಬುಕ್ಲೆಟ್ ಇಂದ ನಂಬರ್ ಇರುತ್ತೆ, ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ತೀರಾ. ಸೊ ಏನ್ ನಂಬರ್ ಇದೆ ಎಲ್ಲದನ್ನು ಫಿಲ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಶೇಡ್ ಮಾಡ್ಬೇಕು. ಎಲ್ಲೂ ಕೂಡ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಬೇಡಿ. ತಪ್ಪಾಯ್ತು ಅಂತಂದೇಳಿ ಇನ್ನೊಂದು OMR ಶೀಟ್ ಆತರ ಏನು ಪ್ರೊವೈಡ್ ಮಾಡೋದಿಲ್ಲ. ವೈಟ್ನರ್ ಅಂತೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಅಯ್ಯೋ ತಪ್ಪಾಯ್ತಲ್ಲ ಅಂತಂದೇಳಿ ನೇಲ್ಸ್ ಇಂದ ಎಲ್ಲ ಸ್ಕ್ರಾಚ್ ಮಾಡ್ಬಿಡ್ತೀರಾ ಆ OMR ಬುಕ್ಲೆಟ್ ನ. ಆ ರೀತಿ ಅಂತಾನು ಮಾಡಕ್ ಹೋಗ್ಬೇಡಿ. ಸೊ ಅದೆಲ್ಲ ಏನಾಗುತ್ತೆ ಅಂದ್ರೆ ಮಷೀನ್ ಅಲ್ಲಿ ರೀಡ್ ಆಗೋದಿಲ್ಲ. ಸೊ ಕರೆಕ್ಟ್ ಆಗಿ ಏನು ಪ್ರೊಸೀಜರ್ ಇದೆ ಅಲ್ಲ ಆ ರೀತಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಏನು ಫಿಲ್ ಮಾಡ್ತಿರಲ್ಲ ಇನ್ಫಾರ್ಮೇಶನ್ ಇದನ್ನ ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ಟೆಸ್ಟ್ ಬುಕ್ಲೆಟ್ ಕೋಡ್ ಅಂತ ಇರುತ್ತೆ. ಅಂದ್ರೆ ಕ್ವೆಶನ್ ಪೇಪರ್ ಏನೋ ಸಿರೀಸ್ ಇರುತ್ತೆ, ಆ ಸಿರೀಸ್ ನ ನೀವು ಇಲ್ಲಿ ಎಂಟರ್ ಮಾಡ್ತೀರಾ. ABCD ಏನಿದೆನೋ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ತೀರಾ. ಅವ್ರೇನೆ ಕೆಲವೊಂದ್ಸರಿ ಈ ರೀತಿ ಪ್ರಿಂಟೆಡ್ ಇರುತ್ತೆ ಅಥವಾ ಕೆಲವೊಂದ್ಸರಿ ಮ್ಯಾನುವಲ್ ಆಗಿನೂ ಕೂಡ ಬರಿಬೇಕಾಗುತ್ತೆ. ಸೊ ಅದನ್ನ ನೀವು ಅಲ್ಲಿ ಇನ್ವಿಜಿಲೇಟರ್ ಏನಿರ್ತಾರಲ್ಲ ಅವ್ರು ಹೇಳ್ತಾರೆ, ಒಂದ್ಸರಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ನೀವು ಕೇಳಿಸ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ನೀವು ಇಲ್ಲಿ ಏನು ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಡಿಕ್ಲರೇಷನ್ ಬೈ ದ ಕ್ಯಾಂಡಿಡೇಟ್. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ ಸಿಗ್ನೇಚರ್ ಆಗ್ಬೇಕು. ಓಕೆನಾ. ಹೆಂಗೆ ಬರೀತೀರಾ, ಹೆಂಗ್ ಸಿಗ್ನೇಚರ್ ಹಾಕ್ಬೇಕು ಅಂತ ಅಂದ್ರೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಯಾವ ರೀತಿ ಪ್ರಿಂಟ್ ಆಗಿ ಬಂದಿದೆಲ್ಲ ಸಿಗ್ನೇಚರ್ ಅಲ್ಲಿ ಯಾವ ರೀತಿ ಮಾಡಿತಿರಲ್ಲ ಸೇಮ್ ಅದೇ ರೀತಿ ಸಿಗ್ನೇಚರ್ ಹಾಕ್ಬೇಕು ಮಕ್ಳು. ಸಿಗ್ನೇಚರ್ ಹಾಕಿದ್ಮೇಲೆ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್ ಅಂದ್ರೆ ನಿಮ್ಮ ಹೆಸರನ್ನ ಬರಿಬೇಕು. ಯಾವ ರೀತಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತಾ ಕೂರೋದಲ್ಲ. ಸಪೋಸ್ ನೀವು ಯಾವ ರೀತಿ ಬರೀತೀರಾ ಆ ರೀತಿ. ನಾನಂತೂ ಈ ರೀತಿ ಕರ್ಸಿವ್ ಅಲ್ಲಿ ಬರೀತೀನಲ್ವಾ, ಸೊ ಅದೇ ರೀತಿ ನೀವು ಅಲ್ಲಿನೂ ಕೂಡ ಬರೀತೀರಾ. ನೀವು ಹೆಂಗೆ ಯಾವಾಗ್ಲೂ ಹ್ಯಾಂಡ್ ರೈಟಿಂಗ್ ಯಾವ ತರ ಬರೀತೀರಾ ಆ ರೀತಿ ಈ ತರ ಬರೀತಾ ಹೋಗ್ಬೇಕು.
ಈ ತರ ಫಿಲ್ ಮಾಡುವಂತಹ ಮೆಥಡ್ ಇದೆ. ಯಾವುದು? ಕ್ಯಾಂಡಿಡೇಟ್ಸ್ ನೇಮ್ ಇನ್ ರನ್ನಿಂಗ್ ಹ್ಯಾಂಡ್ ರೈಟಿಂಗ್. ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ನೀವು ನಾರ್ಮಲ್ ಆಗಿ ಯಾವ ರೀತಿ ಬರೀತಿರಲ್ಲ ಅದು. ನೆಕ್ಸ್ಟ್ ಮದರ್ಸ್ ನೇಮ್ ಇನ್ ರನ್ನಿಂಗ್ ಹ್ಯಾಂಡ್ ರೈಟಿಂಗ್. ಇದನ್ನು ಕೂಡ ನಾರ್ಮಲ್ ಆಗಿ ಯಾವ ರೀತಿ ಬರೀತಿರಲ್ಲ ಅದು. ಇಲ್ಲಿ ಕರೆಕ್ಟ್ ಆಗಿ ಯಾವುದು ಫಿಲ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಾರೆ, ಪ್ರಿಂಟ್ ಆಗಿರುತ್ತಲ್ವಾ, ಅದನ್ನೇ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡ್ತೀರಾ. ನೆಕ್ಸ್ಟ್ ಫಾದರ್ಸ್ ನೇಮ್, ಇದನ್ನು ಕೂಡ ಅಷ್ಟೇ, ಇದನ್ನು ಕರೆಕ್ಟ್ ಆಗಿ ಫಿಲ್ ಮಾಡ್ತೀರಾ. ನೆಕ್ಸ್ಟ್ ಅವರು ನಿಮ್ಮ ಪ್ಲೇಸಿಗೆ ಬಂದ್ಬಿಟ್ಟು ಇದು ಇಂಕ್ ಪ್ಯಾಡ್ ತರ್ತಾರಲ್ಲ, ಅವಾಗ ನೀವು ಥಂಬ್ ಇಂಪ್ರೆಷನ್ ಹಾಕ್ತೀರಾ. ಹಾಕಿದ್ಮೇಲೆ ಇದೆಲ್ಲ ಕರೆಕ್ಟ್ ಇದನ್ನ ಅಂತ ನೋಡ್ಬಿಟ್ಟು ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಇದಿಷ್ಟು ಡೀಟೇಲ್ಸ್ ನ ನೀವು OMR ಅಲ್ಲಿ ಫಿಲ್ ಮಾಡ್ಬೇಕಾಗಿರುತ್ತೆ. ಇದರಲ್ಲಿ ಟೈಮ್ ಹೋಗುತ್ತೆ. ಸೊ ಹಂಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ಬೇಕು ಅಂತಂದ್ರೆ 180 ಕ್ವೆಶನ್ಸ್ 180 ಮಿನಿಟ್ಸ್ ಅಲ್ಲ, 180 ಕ್ವೆಶನ್ಸ್ 160 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋ ತರ ಪ್ರಾಕ್ಟೀಸ್ ಮಾಡಿರ್ಬೇಕು. ಯಾಕಂದ್ರೆ ಇದೆಲ್ಲ ಡೀಟೇಲ್ಸ್ ಫಿಲ್ ಮಾಡಕ್ಕೆ ಮತ್ತೆ OMR ಅಲ್ಲಿ ಬಬ್ಲಿಂಗ್ ಮಾಡಕ್ಕೆ ಎಲ್ಲ ಸೇರಿದ್ರೆ ಒಂದು 20-25 ಮಿನಿಟ್ಸ್ ಅಲ್ಲೇನೆ ಹೋಗ್ಬಿಟ್ಟಿರುತ್ತೆ. ಇನ್ವಿಜಿಲೇಟರ್ ಅವ್ರ ಹತ್ರ ಒಂದು ಅಟೆಂಡೆನ್ಸ್ ಸ್ಲಿಪ್ ಇರುತ್ತೆ, ಅಲ್ಲಿ ನಿಮ್ಮ ಫೋಟೋ ಪೇಸ್ಟ್ ಮಾಡ್ಬೇಕಾಗತ್ತೆ, ಅಲ್ಲಿ ಒಂದು ಸಿಗ್ನೇಚರ್ ಹಾಕ್ಬೇಕು. ಮತ್ತೆ ಆ ಹಾಲ್ ಟಿಕೆಟ್ ಅಲ್ಲಿನೂ ಕೂಡ ಅಂದ್ರೆ ಅಡ್ಮಿಟ್ ಕಾರ್ಡ್ ಅಲ್ಲಿನೂ ಕೂಡ ಒಂದು ಸಿಗ್ನೇಚರ್ ಹಾಕ್ಲಿಕ್ಕೆ ಇರುತ್ತೆ, ಅವ್ರೂ ಕೂಡ ಒಂದು ಸಿಗ್ನೇಚರ್ ಹಾಕ್ತಾರೆ. ಸೊ ಇದೆಲ್ಲ ಪ್ರೊಸೀಜರ್ ಅಲ್ಲಿ ಒಂದು 20 ಮಿನಿಟ್ಸ್ ಹೋಗೇ ಹೋಗುತ್ತೆ, 20-25 ಮಿನಿಟ್ಸ್. ಸೊ 155-160 ಮಿನಿಟ್ಸ್ ಅಲ್ಲಿನೇ ನೀವು ಎಲ್ಲದನ್ನು ಫಿಲ್ ಮಾಡೋ ತರ ಅಂದ್ರೆ ಸಾಲ್ವ್ ಮಾಡಿ OMR ಫಿಲ್ ಮಾಡೋ ತರ ಅಂದ್ರೆ ಕ್ವಶನ್ ಸಾಲ್ವಿಂಗ್ ಗೆ ಏನು ಟೈಮ್ ಇರುತ್ತಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಇದು ಈ ರೀತಿ ಡೀಟೇಲ್ಸ್ ಫಿಲ್ ಮಾಡುವಂಥದ್ದು. ನೆಕ್ಸ್ಟ್ ಇದೆ ಏನು ಅಂತ ಅಂದ್ರೆ ಮೆಥಡ್ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅಂತ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಯಾವ ರೀತಿ ಮಾಡ್ತಾರೆ, ಸೊ ಒಂದು 3 ಮೆಥಡ್ ಇದೆ ನಾರ್ಮಲ್ ಆಗಿ. ಕೆಲವೊಬ್ರು ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 1 ಗೆ 3 ಅಂತಂದ ಹೇಳಿ 3 ಗೆ ಟಿಕ್ ಮಾಡ್ಕೊಂಡಿರ್ತಾರೆ. ಕ್ವಶನ್ ಪೇಪರ್ 2 ಗೆ ಕ್ವಶನ್ ನಂಬರ್ 2 ಗೆ 4th ಆನ್ಸರ್ ಅಂತ ಹೇಳಿ ಅಲ್ಲಿಗೆ ಟಿಕ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿನೇ ಆನ್ಸರ್ಸ್ ನ ಟಿಕ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಆದ್ಮೇಲೆ ಲಾಸ್ಟ್ ಗೆ ಇನ್ನೇನ್ 20 ಮಿನಿಟ್ಸ್ ಇದೆ ಅಂತ ಅಂದಂಗೆ ಬಬ್ಲಿಂಗ್ ಮಾಡ್ತಾ ಬರ್ತಾರೆ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಮೆಥಡ್. ಹಂಗ್ ಮಾಡಿದ್ರೆ ಏನಾಗುತ್ತೆ ಮಿಸ್ಟೇಕ್ ಅಂತ ಅಂದ್ರೆ, ಎಲ್ಲಾದ್ರೂ ಒಂದು ಕ್ವಶನ್ ಬಿಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ, ಸೊ ಕಂಟಿನ್ಯೂ ನೀವು ನೋಡ್ಕೊಂಡು ಹಾಕೊಂತ ಬರ್ತಾ ಇರ್ತೀರಾ, ಅವಾಗ ಮಿಸ್ಟೇಕ್ ಆಗ್ಬಿಡುತ್ತೆ. ಸೊ ಅವಾಗ ಒಂದ್ ಮಿಸ್ಟೇಕ್ ಮಾಡಿದಿರಾ, ಸಪೋಸ್ ಇಲ್ಲಿ 6th ಕ್ವೆಶನ್ ಗೆ ನೀವು ಕ್ವಶನ್ ಪೇಪರ್ ಅಲ್ಲಿ ಹಾಕೊಂಡಿಲ್ಲ, ಮಾರ್ಕ್ ಯಾವ್ದು ಡೌಟ್ ಇತ್ತು ಅಂತ ಬಿಟ್ಟಿರ್ತೀರಾ, ಇಲ್ಲಿ ನೀವು ಕಂಟಿನ್ಯೂಸ್ ಆಗಿ 1 2 3 4 5 6 ಅಂತ ಹೇಳಿ ಆನ್ಸರ್ಸ್ ಮಾಡ್ಕೊಂತ ಹೋಗ್ತೀರಾ. ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಅದನ್ನ ನೋಡ್ಕೊಂತ ಹೋಗ್ತೀರಾ, ಬಟ್ 6 ಗೆ ಬಿಟ್ಟಿರ್ತೀರಾ ಕ್ವಶನ್ ಪೇಪರ್ ಅಲ್ಲಿ. ಬಟ್ ಇಲ್ಲಿ ಏನಂತ ಆನ್ಸರ್ ಆಗುತ್ತೆ, 6 ಗೆ ಆನ್ಸರ್ ಮಾಡಿರ್ತೀರಾ. ಅದು ಯಾವ್ದ್ರದ್ದು ಮಾಡಿರ್ತೀರಾ, 7th ಇಂದ ಆನ್ಸರ್ 6th ಗೆ ನೀವು ಎಂಟರ್ ಮಾಡ್ಬಿಟ್ಟಿರ್ತೀರಾ. ಸೊ ಈ ರೀತಿ ಮಿಸ್ಟೇಕ್ ಆದಾಗ ಗೊತ್ತಿದೆಲ್ಲ ನೆಗೆಟಿವ್ ಮಾರ್ಕಿಂಗ್ ಬೇರೆ, ಪೂರ್ತಿ ನಿಮ್ಮ 2 ಇಯರ್ಸ್ 3 ಇಯರ್ಸ್ ಏನು ಕಷ್ಟಪಟ್ಟಿರ್ತೀರಲ್ಲ ಎಲ್ಲ ಫೇಲ್ ಆಗುತ್ತೆ. ಸೊ ಹಂಗಾಗಿ ಆ ಮೆಥಡ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು ಮೆಥಡ್ ಇದೆ, ದಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್. ಏನದು ಅಂತಂದ್ರೆ ಪ್ರತಿ ಒಂದು ಕ್ವಶನ್ ಓದಿದ್ಮೇಲೂ ಕೂಡ ನೀವು ಏನ್ ಮಾಡ್ತೀರಾ, ಬಬ್ಲಿಂಗ್ ಮಾಡ್ತೀರಾ. ಸೊ ಬಬ್ಲಿಂಗ್ ಮಾಡೋ ಮೆಥಡ್ ಗೊತ್ತಿದೆಲ್ಲ ಮಕ್ಳೇ. ಫಸ್ಟ್ ಈ ತರ ಸರ್ಕಲ್ ಇದೆ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಔಟರ್ ಸರ್ಫೇಸ್ ನ ಫಸ್ಟ್ ಕರೆಕ್ಟ್ ಆಗಿ ನೀವು ಶೇಡ್ ಮಾಡಿ, ಅದಾದ್ಮೇಲೆ ಒಳಗಡೆ ಶೇಡ್ ಮಾಡ್ತೀರಾ. ಕಂಪ್ಲೀಟ್ ಶೇಡಿಂಗ್ ಇರಬೇಕು, ಕಂಪ್ಲೀಟ್ ಶೇಡಿಂಗ್. ನಾನೀಗ ಇಲ್ಲಿ ಒಂದು ತೋರಿಸ್ತೀನಿ. ಈ ರೀತಿ ಕಂಪ್ಲೀಟ್ ಆಗಿ ಶೇಡ್ ಮಾಡ್ಬೇಕು. ಮಧ್ಯದಲ್ಲಿ ಎಲ್ಲೂ ಕೂಡ ಗ್ಯಾಪ್ ಬಿಡಬಾರ್ದು. ಆಮೇಲೆ ಔಟ್ಲೈನ್ ಇಂದ ಇಲ್ಲಿ ಅವ್ರು ಏನ್ ಕೊಟ್ಟಿರ್ತಾರಲ್ಲ ಔಟ್ಲೈನ್ ಇಂದ ಹೊರಗಡೆ ಹೋಗ್ಬಾರ್ದು, ಕರೆಕ್ಟ್ ಆಗಿ ಫಿಲ್ ಆಗಿರ್ಬೇಕು. ಸೊ ಈ ರೀತಿ ನೀವು ಕರೆಕ್ಟ್ ಆಗಿ ಫಿಲ್ ಮಾಡಿದೀರಾ ಅಂತ ಅಂದ್ರೆ ಮಾತ್ರ ಅದು ಸ್ಕ್ಯಾನರ್ ಸ್ಕ್ಯಾನ್ ಮಾಡುತ್ತೆ, ಇಲ್ಲಾಂದ್ರೆ ಸ್ಕ್ಯಾನ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಮೆಥಡ್ ಟು ಫಿಲ್. ನಾನು ಇಲ್ಲಿ ಮೌಸ್ ಅಲ್ಲಿ ಇಟ್ಕೊಂಡು ಫಿಲ್ ಮಾಡಿದೀನಿ, ಸೊ ಹಂಗಾಗಿ ಸ್ವಲ್ಪ ಈ ರೀತಿ ಟೈಮ್ ಆಗ್ತಿದೆ. ಸೊ ನೀವೇನಂದ್ರೆ ಪ್ರಾಕ್ಟೀಸ್ ಮಾಡ್ತೀರಾ, ಈಸಿಯಾಗಿ ಆಗುತ್ತೆ. ಸರ್ಕಲ್ ಇರುತ್ತೆ, ಔಟ್ಸೈಡ್ ಟು ಇನ್ಸೈಡ್ ಈ ರೀತಿ ಫಿಲ್ ಮಾಡ್ತಾ ಬರ್ತೀರಾ. ಸೊ ಈ ರೀತಿ ಫಾಸ್ಟ್ ಆಗಿ ಫಿಲ್ ಮಾಡ್ಕೊಂತ ಬರ್ತೀರಾ. ಅದ್ರಲ್ಲೂ ಅಷ್ಟೇ ಅಗೇನ್ ನೆನ್ಪಿಟ್ಕೊಳ್ಳಿ, ಔಟ್ಲೈನ್ ಇಂದ ಹೊರಗಡೆ ಹೋಗ್ಬಾರ್ದು, ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಬಿಡೋದಾಗಿರ್ಬೋದು ಅಥವಾ ಲೈಟ್ ಆಗಿ ಆಗಿರ್ಬೋದು, ಆ ರೀತಿ ಮಾಡಕ್ ಹೋಗ್ಬಿಡಿ. ಕರೆಕ್ಟ್ ಆಗಿ ಫಿಲ್ ಮಾಡಿ, ಹಂಗಂತ ಪೂರ್ತಿ ಡಾರ್ಕ್ ಮಾಡಿ ಪೇಜ್ ಹರಿಯೋ ತರ ಮಾಡಕ್ಕೂ ಕೂಡ ಹೋಗ್ಬೇಡಿ. ಸೊ ನೆಕ್ಸ್ಟ್ ನಾನೇನ್ ಹೇಳಿದೆ, ಸೆಕೆಂಡ್ ಮೆಥಡ್ ಏನಾಗುತ್ತೆ ಅಂದ್ರೆ ಪ್ರತಿ ಒಂದು ಕ್ವೆಶನ್ ಓದ್ಬಿಟ್ಟು ಅದಾದ್ಮೇಲೆ ಫಸ್ಟ್ ಕ್ವೆಶನ್ಗೆ ಥರ್ಡ್ ಆನ್ಸರ್ ಅಂತ ಹೇಳಿ ಫಿಲ್ ಮಾಡೋದು. ಸೊ ಅಲ್ಲೂ ಏನಾಗುತ್ತೆ, ಟೈಮ್ ಜಾಸ್ತಿ ಹೋಗ್ತಾ ಇರುತ್ತೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಪೋಸ್ ಇಲ್ಲಿ ಸ್ಟಾರ್ಟಿಂಗ್ ಫಿಸಿಕ್ಸ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ಫಿಸಿಕ್ಸ್ 45 ಕ್ವೆಶನ್ಸ್ ಇದೆ. 45 ಕ್ವೆಶನ್ಸ್ ಕಂಪ್ಲೀಟ್ ಆಗಿ ಕ್ವೆಶನ್ ಪೇಪರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ 45 ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತಾ ಬರ್ತಾರೆ.
ಸೊ ಇದನ್ನು ಕೂಡ ಸ್ವಲ್ಪ ಟೈಮ್ ಆಗುತ್ತೆ ಮತ್ತೆ ಮಿಸ್ಟೇಕ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬೆಸ್ಟ್ ಈಸಿ ಮೆಥಡ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಮಕ್ಕಳೇ, ಫಸ್ಟ್ 4 ಕ್ವಶನ್ಸ್ ನ ನೀವು ಸಾಲ್ವ್ ಮಾಡಿ. ಸೊ ಫಸ್ಟ್ 4 ಕ್ವಶನ್ ಸಪೋಸ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ 1 2 3 4 ಅಂತ ಕ್ವಶನ್ ಪೇಪರ್ ಅಲ್ಲಿ ಇದೆ. ಸೊ ಫಸ್ಟ್ ಕ್ವಶನ್ಗೆ ನಿಮಗೆ ಕನ್ಫರ್ಮ್ ಆನ್ಸರ್ ಗೊತ್ತಿರುತ್ತೆ 4 ಅಂತ, ಅಥವಾ ಸೆಕೆಂಡ್ ಕ್ವಶನ್ಗೆ ಕನ್ಫರ್ಮ್ ಆನ್ಸರ್ ಗೊತ್ತಿದೆ 3 ಅಂತ, ಥರ್ಡ್ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಬಿಟ್ಬಿಡಿ, ಡೌಟ್ ಅಲ್ಲೇ ಇದೆ. ಆಮೇಲೆ ಮತ್ತೊಂದ್ಸರಿ ನೀವು ಸಾಲ್ವ್ ಮಾಡಕ್ಕೆ ಬರ್ತೀರಾ. ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ನಿಮಗೆ 2 ಮತ್ತೆ 3 ಅಲ್ಲಿ ಡೌಟ್ ಇದೆ. ಸೊ ಇದನ್ನು ಕೂಡ ಏನ್ ಮಾಡ್ತೀರಾ, ಆಮೇಲೆ ಮತ್ತೊಂದ್ಸರಿ ರಿವ್ಯೂ ಮಾಡಕ್ ಬರ್ತಿರಲ್ಲ ಏನೇನ್ ಕರೆಕ್ಟ್ ಇದೆ ಅಂತ, ಅವಾಗ ನೀವು ಆನ್ಸರ್ ಮಾಡ್ತೀರಾ. ಸೊ ಈಗ ಇಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಏನಂತ ಆಗಿದೆ, ಫಸ್ಟ್ ಮತ್ತೆ ಸೆಕೆಂಡ್ ಗೊತ್ತಿದೆ, ಸೊ ಇದೆರಡು ನಿಮಗೆ ಗೊತ್ತಿಲ್ಲ. ಸೊ ಫಸ್ಟ್ 4 ಕ್ವಶನ್ಸ್ ಆಯ್ತಾ. ಸೊ ಫಸ್ಟ್ 4 ಕ್ವಶನ್ಸ್ ಇಂದ ಏನು ಅಂತ ಗೊತ್ತಾಯ್ತಾ. ಸೊ ಫಸ್ಟ್ 4 ಕ್ವಶನ್ಸ್ ಸಾಲ್ವ್ ಮಾಡಿದ ತಕ್ಷಣ OMR ಶೀಟ್ ತಗೊಂತೀರಾ. ಫಸ್ಟ್ ಕ್ವಶನ್ 001 ಅಂತ ಇರುತ್ತೆ OMR ಶೀಟ್ ಅಲ್ಲಿ. ಸೊ ಫಸ್ಟ್ ಕ್ವಶನ್ 001 ಗೆ ಏನು ಆನ್ಸರ್, ಫೋರ್ತ್ ಆಪ್ಷನ್. ಇಲ್ಲಿ ನೀವು ಏನ್ ಮಾಡ್ತೀರಾ, ಫೋರ್ತ್ ಆಪ್ಷನ್ ಗೆ ಫಿಲ್ ಮಾಡ್ತೀರಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ 002 ಗೆ ಸೆಕೆಂಡ್ ಕ್ವಶನ್ ಗೆ ಆನ್ಸರ್ ಏನು, ಥರ್ಡ್ ಆಪ್ಷನ್. ಇಲ್ಲಿ ನೋಡಿ, ಎರಡು ಕ್ವಶನ್ ಮಧ್ಯ ಗ್ಯಾಪ್ OMR ಅಲ್ಲಿ, ಅಂದ್ರೆ OMR ಶೀಟ್ ಅಲ್ಲಿ ಎರಡು ಕ್ವಶನ್ 001 002 ಇದರ ಮಧ್ಯೆ ಗ್ಯಾಪ್ಸ್ ಬಹಳ ಕಡಿಮೆ ಇರುತ್ತೆ. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ಕರೆಕ್ಟ್ ಆಗಿ ಔಟ್ಲೈನ್ ಏನಿರುತ್ತಲ್ಲ ಅದರ ಕರೆಕ್ಟ್ ಆಗಿ ಒಳಗಡೆನೆ ಮಾರ್ಕ್ ಮಾಡ್ಬೇಕು. ಫಸ್ಟ್ ಔಟ್ಲೈನ್ ಏನಿದೆಯಲ್ಲ ಅದನ್ನ ಔಟ್ಲೈನ್ ನ ಒಂದ್ಸರಿ ತೆಗೆದ್ಬಿಟ್ಟು ಆಮೇಲೆ ಫಿಲ್ ಮಾಡ್ತಾ ಬರ್ತೀರಾ. ಸೊ ಈ ಮೆಥಡ್ ಅನ್ನೇ ನೀವು ಫಾಲೋ ಮಾಡ್ಬೇಕು. ನಿಮ್ಮ ಅದು OMR ಶೀಟ್ ಅಲ್ಲಿ ಆ ಔಟ್ಲೈನ್ ಕೊಟ್ಟಿರ್ತಾರಲ್ಲ ಅದರಿಂದ ಆಚೆ ನೀವು ಏನಾದ್ರೂ ಹಾಕ್ಬಿಟ್ಟಿದೀರಾ ಅಂತ ಅಂದ್ರೆ ರೀಡ್ ಆಗೋದಿಲ್ಲ. ಇನ್ನೊಂದು ಮೆಥಡ್. ಸೊ ಇದನ್ನ ನೀವು ಫಾಲೋ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ 5 6 7 8 ಸಾಲ್ವ್ ಮಾಡ್ತೀರಾ ಕ್ವಶನ್ ಬುಕ್ಲೆಟ್ ಅಲ್ಲಿ. ಸೊ ಅಲ್ಲಿ ನೀವು ಏನು ಟಿಕ್ ಮಾಡ್ಕೊಂಡಿರ್ತೀರಾ. ಅಗೇನ್ ಯಾವ್ದಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ಅಲ್ಲಿ ಬಿಟ್ಟಿರ್ತೀರಾ ಸ್ಪೇಸ್, ಡೌಟ್ ಇದ್ರೂ ಕೂಡ ಬಿಟ್ಟಿರ್ತೀರಾ. ಯಾವ್ದು ಕನ್ಫರ್ಮ್ ಇರುತ್ತೆ ಅದನ್ನ ಮಾತ್ರ ನೀವು ಇಲ್ಲಿ ಬಬ್ಲಿಂಗ್ ಮಾಡ್ತೀರಾ. ಸೊ ಎಲ್ಲ ಇದೇ ಮೆಥಡ್ ನ ಕಂಪ್ಲೀಟ್ 180 ಕ್ವಶನ್ಸ್. ಇಲ್ಲಿ ಪಾರ್ಟ್ ಸೆಕ್ಷನ್ ಬಿ ಅಂತ ಇದೆ, ಬಟ್ ಈ ಸರಿಯಿಂದ ಸೆಕ್ಷನ್ ಬಿ ಇರೋದಿಲ್ಲ. ಕಂಪ್ಲೀಟ್ ಆಗಿ 180 ಕ್ವಶನ್ಸ್ ಇರುತ್ತೆ. 180 ಕ್ವಶನ್ಸ್ ಗೆ 180 ಇಲ್ಲಿ OMR ಅಲ್ಲಿ ಸ್ಪೇಸ್ ಇರುತ್ತೆ, ಅದನ್ನ ಫಿಲ್ ಮಾಡ್ತೀವಿ. ಇಲ್ಲಿ 200 ಇದೆ, ಬಟ್ ಆಕ್ಚುಲ್ ಆಗಿ ನಿಮ್ಮ OMR ಶೀಟ್ ಈಗ ಏನ್ ಬರುತ್ತಲ್ಲ ಅಲ್ಲಿ 180 ಕ್ವಶನ್ಸ್ ಇರುತ್ತೆ. ಸೊ ಇದೇ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡ್ತಾ ಬನ್ನಿ, ಎಲ್ಲೂ ಕೂಡ ಮಿಸ್ಟೇಕ್ ಆಗೋದಿಲ್ಲ. ಇನ್ನೊಂದು ಕೆಲವೊಬ್ರು ಕ್ವಶನ್ ಕೇಳ್ತಾರೆ, ನಾವು ಡೌಟ್ ಇರೋದು ಸಪೋಸ್ ಮಿಸ್ ಆಗಿ ಇಲ್ಲಿ ಫೋರ್ತ್ ಆನ್ಸರ್ ಇದೆ, ಫೋರ್ತ್ಗೆ ನಾನು ಆನ್ಸರ್ ಮಾಡಿದೆ, ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಆನ್ಸರ್ ಫೋರ್ತ್ ಆಪ್ಷನ್ ಅಲ್ಲ ಸೆಕೆಂಡ್ ಆಪ್ಷನ್ ಅಂತ ಗೊತ್ತಾಯ್ತು. ಈಗ ನಾನು ಸೆಕೆಂಡ್ ಆಪ್ಷನ್ ಆಗ್ಬಿಟ್ರೆ ಆನ್ಸರ್ ನಮಗೆ ಕರೆಕ್ಟ್ ಆಗುತ್ತಾ? ನಾನು ಸೆಕೆಂಡ್ ಆಪ್ಷನ್, ಆಕ್ಚುಲಿ ಕೀ ಆನ್ಸರ್ ಏನಿದೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ, ಬಟ್ ನಾನು ಮುಂಚೆ ಫೋರ್ತಿಗೆ ಹಾಕಿದ್ದೆ ಮತ್ತೆ ಸೆಕೆಂಡ್ಗೂ ಕೂಡ ಹಾಕಿದೀನಿ. ಸೊ ಹಿಂಗಿದ್ರೆ ನನಗೆ 4 ಮಾರ್ಕ್ಸ್ ಬರುತ್ತಾ ಅಂತ ಕೇಳಿದ್ರೆ 4 ಮಾರ್ಕ್ಸ್ ಬರೋದಿಲ್ಲ. ನೆಗೆಟಿವ್ ಆಗುತ್ತಾ ಅಂತ ಕೇಳಿದ್ರೆ, ಮ್ಯಾಮ್ ಎರಡು ಆನ್ಸರ್ ಹಾಕ್ತೀನಿ, ನೆಗೆಟಿವ್ ಆಗುತ್ತಾ? ಸೊ ನೆಗೆಟಿವ್ ಕೂಡ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡೆರಡು ಬಂದ್ರೆ ಇಲ್ಲಿ 0 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಎಲ್ಲಿ 2 ಕ್ವಶನ್ಸ್ ಬಂದಿದೆ ಅಲ್ಲಿ 0 ಅಂತ ಕನ್ಸಿಡರ್ ಆಗುತ್ತೆ, ಎರಡಕ್ಕೂ ನೀವು ಟಿಕ್ ಮಾರ್ಕ್ ಮಾಡಿದಿರಾ ಅಂದ್ರೆ. ಸೊ ನೀವು ಯಾವತ್ತ ಏನಾದ್ರೂ ಹಾಕ್ಬೇಕಾದ್ರೆ ಬೈ ಮಿಸ್ ಆಗಿ ಏನೋ ಮಿಸ್ಟೇಕ್ ಮಾಡಿದೀರಾ, ಕರೆಕ್ಟ್ ಆಗಿ ಆನ್ಸರ್ಸ್ ಎಲ್ಲ ಹಾಕ್ತಾ ಇರ್ತೀರಾ. ನಾನು ಹೇಳಿದ್ನಲ್ಲ ಥರ್ಡ್ ಕ್ವಶನ್ಗೆ ಆಮೇಲೆ ನಾನು ನೋಡಿ ಹಾಕೋಣ ಅಂತ ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿರ್ತೀರ ನೀವು. ಸೊ ಥರ್ಡ್ ಕ್ವಶನ್ಗೆ ನೀವು ನೋಡ್ತೀರಾ ಫೋರ್ತ್ ಆಪ್ಷನ್ ಅಂತ ಹಾಕ್ತೀರಾ, ಬಟ್ ಆಕ್ಚುಲ್ ಆಗಿ ಆನ್ಸರ್ ಏನಿರುತ್ತೆ ಥರ್ಡ್ ಆಪ್ಷನ್ ಇರುತ್ತೆ. ಆಮೇಲೆ ನಿಮಗೆ ಫ್ಲಾಶ್ ಆಗುತ್ತೆ, ಓ ಥರ್ಡ್ ಹಾಕ್ಬೇಕಿತ್ತಲ್ಲ ಅಂತ. ಸೊ ನೀವು ಏನ್ ಮಾಡ್ತೀರಾ, ಥರ್ಡಿಗೆ ಹಾಕ್ತೀರಾ. ಸೊ ಫೋರ್ತ್ ಆಪ್ಷನ್ ಅಂತ ಹಾಕಿದ್ರೆ ನೆಗೆಟಿವ್ ಮಾರ್ಕ್ಸ್ ಆಗ್ತಿತ್ತು, ಗೊತ್ತಾಯ್ತಾ? ಫೋರ್ತ್ ಆಪ್ಷನ್ ಅಂತ ಹಾಕಿದ್ರೆ ನೆಗೆಟಿವ್ ಮಾರ್ಕ್ಸ್, ಯಾಕಂದ್ರೆ ಅದು ರಾಂಗ್. ಬಟ್ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಹಂಗಂದ್ಮೇಲೆ ನಿಮಗೆ ಕರೆಕ್ಟ್ ಆಗಿ 4 ಮಾರ್ಕ್ಸ್ ಬರೋದಿಲ್ಲ ಥರ್ಡಿಗೆ ಹಾಕಿದೀರಾ ಅಂತ ಹೇಳಿ, ಯಾಕಂದ್ರೆ ಎರಡೆರಡು ಆಪ್ಷನ್ಸ್ ಹಾಕಿರ್ತೀರಾ ಆಲ್ರೆಡಿ. ಸೊ ನಿಮಗೆ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆಗೋದನ್ನ ನೀವು ಏನು ಸ್ಟಾಪ್ ಮಾಡ್ಬೋದು. ಸೊ -1 ಆಗೋದನ್ನ ನೀವು ತಡಿಬಹುದು. ಯಾವ ಮೆಥಡ್ ಅಲ್ಲಿ ಅಂದ್ರೆ ಈ ಮೆಥಡ್ ಅಲ್ಲಿ. ಸೊ ನಿಮಗೆ ಗೊತ್ತಿದೆ ರಾಂಗ್ ಹಾಕಿದೀರಾ ಅಂತ ಗೊತ್ತಾಗಿದೆ. ಸೊ ಅವಾಗ ಏನ್ ಮಾಡ್ತೀರಾ, ಇನ್ನೊಂದು ಕರೆಕ್ಟ್ ಏನ್ ಅನ್ಸುತ್ತೆ ನಿಮಗೆ, ಅಥವಾ ಬೇರೆ ಯಾವ್ದು ರಾಂಗ್ ಇತ್ತು ಬಟ್ ಆಕ್ಚುಲಿ ನಿಮಗೆ ಇನ್ನೊಂದು ಆನ್ಸರ್ ಮೇಲೆ ಡೌಟ್ ಇತ್ತು ಅಂತ ಅಂದ್ರೆ ಅದನ್ನ ಹಾಕ್ತೀರಾ. ಸೊ ಅವಾಗ ಅದು ಏನಂತ ಕನ್ಸಿಡರ್ ಆಗುತ್ತೆ, 0 ಅಂತ ಕನ್ಸಿಡರ್ ಆಗುತ್ತೆ. ಸೊ ಯೂಸ್ ದಿಸ್ ಟ್ರಿಕ್. ಅಂಡ್ ನಾನು ಹೇಳಿದ್ನಲ್ಲ ಫಸ್ಟ್ 4 ಕ್ವಶನ್ಸ್ ನ ಯೂಸ್ ಮಾಡ್ಕೊಂಡು ಫಿಲ್ ಮಾಡೋ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ಇಟ್ ವಿಲ್ ವರ್ಕ್ಸ್ 100% ವರ್ಕ್ ಆಗುತ್ತೆ. ಬೇಗ ಕಡಿಮೆ ಟೈಮ್ ಅಲ್ಲಿ ಬೇಗ ನೀವು ಸಾಲ್ವ್ ಮಾಡ್ಬೋದು.
ಮತ್ತೆ ಇದೇ ರೀತಿ ನೀಟ್ KCT ಬೋರ್ಡ್ ಎಕ್ಸಾಮ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಪ್ಡೇಟ್ಸ್ ಆಗಿರ್ಬೋದು, ಮತ್ತೆ ಬಯಾಲಜಿ ಪ್ರಿಪರೇಷನ್ ವಿಡಿಯೋಸ್ ಆಗಿರ್ಬೋದು ಎಲ್ಲದನ್ನು. So subscribe this channel, press the bell icon for upcoming videos and share this with your friends. And if you like this trick, hit the like button too. So meet you in the next video. Bye bye.